ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಇದನ್ನ ಪ್ರಶ್ನೆ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಹೀಗಿದ್ರು ಕೆಲ ಹಿಂದಿ ವಾಲಗಳು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾನೆ ಇರ್ತಾರೆ. ಇದರ ನಡುವೆ ಕೇಂದ್ರ ಸರ್ಕಾರ ಒತ್ತಾಯ ಪೂರ್ವಕವಾಗಿ ಹಿಂದಿ ಹೇರಿಕೆ ಮಾಡ್ತಿದೆ ಅನ್ನೋ ಕೂಗಿನ ನಡುವೆ ರೈಲ್ವೆ ಇಲಾಖೆ ಆಯೋಜಿಸಿದ್ದ ಹಿಂದಿ ಭಾಷಾ ಕಾರ್ಯಕ್ರಮದಲ್ಲಿ ದೊಡ್ಡ ಹೈ ಡ್ರಾಮಾವೇ ನಡೆದಿದೆ. ತಪ್ಪಾಗಿದೆ, ಒಪ್ಪಲ್ತೀನಿ, ತಪ್ಪಾಗಿದೆ. ದಯಮಾಡಿ ಕ್ಷಮೆ ಕೇಳ್ತೀನಿ, ಎಲ್ರಿಗೂ ಕ್ಷಮೆ ಕೇಳ್ತೀನಿ. ದಯಮಾಡಿ ಕ್ಷಮೆ ಕೇಳ್ತೀನಿ, ಎಲ್ರಿಗೂ ಕ್ಷಮೆ ಕೇಳ್ತೀನಿ. ತಪ್ಪಾಗಿದೆ, ಒಪ್ಪಲ್ತೀನಿ. ದಯಮಾಡಿ ಕ್ಷಮೆ ಕೇಳ್ತೀನಿ, ದಯಮಾಡಿ ಕ್ಷಮೆ ಕೇಳ್ತೀನಿ. ಗಾಂಧಿನಗರ ದೇಸಿ ಮಸಾಲಾ ಹಾಲ್ನಲ್ಲಿ ರಾಜ್ಯ ಭಾಷಾ ಮಹಾಸಭಾ ಹಾಗೂ ರೈಲ್ವೆ ಸಂಘದ ವತಿಯಿಂದ ಹಿಂದಿ ದಿವಸ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಹೆಸರಿಗೆ ರಾಜ್ಯ ಭಾಷಾ ಕಾರ್ಯಕ್ರಮವಾಗಿದ್ರು ಕಾರ್ಯಕ್ರಮದಲ್ಲಿ ಬಳಕೆಯಾಗ್ತಿದ್ದು ಹಿಂದಿ ಮಾತ್ರ. ರಾಜ್ಯದಲ್ಲಿ ಒತ್ತಾಯ ಪೂರ್ವಕವಾಗಿ ಹಿಂದಿ ಹೇರಿಕೆ ಮಾಡಲಾಗ್ತಿದೆ ಅನ್ನೋ ಕೂಗಿನ ನಡುವೆ ನಡೆಯುತ್ತಿದ್ದ ಹಿಂದಿ ಭಾಷಾ ಕಾರ್ಯಕ್ರಮಕ್ಕೆ ಕರವೇ ಮಹಿಳಾ ಕಾರ್ಯಕರ್ತರು ಏಕಾಏಕಿ ನುಗ್ಗಿ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ್ರು. ಹಿಂದಿ ದಿವಸ್ ಕಾರ್ಯಕ್ರಮಕ್ಕೆ ನುಗ್ಗಿದ ಮಹಿಳಾ ಕರವೇ ಕಾರ್ಯಕರ್ತರು, ಬ್ಯಾನರ್ ಹರಿದು ಆಕ್ರೋಶ ಹೊರಹಾಕಿದ ಹೋರಾಟಗಾರರು. ದೇಸಿ ಮಸಾಲಾ ಹಾಲ್ನಲ್ಲಿ ರೈಲ್ವೆ ಇಲಾಖೆಯಿಂದ ಆಯೋಜಿಸಿದ್ದ ಕಾರ್ಯಕ್ರಮ ಹೊರಗಿನಿಂದ ನೋಡೋಕೆ ರಾಜ್ಯ ಭಾಷಾ ಕಾರ್ಯಕ್ರಮವಾಗಿದ್ರು ಅಲ್ಲಿ ಹಿಂದಿ ಬಳಕೆ ಮಾಡಲಾಗ್ತಿತ್ತು. ಈ ವೇಳೆ ಕಾರ್ಯಕ್ರಮ ಸ್ಥಳಕ್ಕೆ ನುಗ್ಗಿದ ಮಹಿಳಾ ಹೋರಾಟಗಾರರು ಕಾರ್ಯಕ್ರಮದ ಬ್ಯಾನರ್ ಕಿತ್ತೆಸೆದು ತಮ್ಮ ಅಸಮಾಧಾನ ಹೊರಹಾಕಿದ್ರು. ಯಾವಾಗ ಪ್ರತಿಭಟನೆ ಕಾವು ಜೋರಾಯ್ತು, ತಕ್ಷಣವೇ ಕಾರ್ಯಕ್ರಮದ ಆಯೋಜಕರು ಎಚ್ಚೆತ್ತುಕೊಂಡ್ರು. ಈಗಾಗಲೇ ಕನ್ನಡ ನಾಡಲ್ಲಿ ಅನ್ಯ ಭಾಷಿಕರಿಂದ ಸಾಕಷ್ಟು ಕಿರುಕುಳ, ಅಪಮಾನವಾಗ್ತಿದೆ. ಇಲ್ಲಿನ ನೀರು ಗಾಳಿ ಸೇವಿಸಿ ಕನ್ನಡದ ಬಗ್ಗೆನೇ ಅವಹೇಳನಕಾರಿ ಮಾತನಾಡ್ತಿದ್ದಾರೆ. ಹೀಗಿರ್ಬೇಕಾದ್ರೆ ಹಿಂದಿ ಭಾಷಾ ಕಾರ್ಯಕ್ರಮ ಆಯೋಜಿಸಿದ್ದು ತಪ್ಪು ಅಂತ ಸ್ಥಳದಲ್ಲಿ ಪ್ರತಿಭಟನೆಗೆ ಕುಳಿತರು. ಈ ವೇಳೆ ಸ್ಥಳಕ್ಕಾಗಮಿಸಿದ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸೋ ಕೆಲಸ ಮಾಡಿದ್ರು. ಆದ್ರೂ ಪಟ್ಟು ಬಿಡದೆ ಪ್ರತಿಭಟನೆ ಮುಂದುವರಿಸಿದ್ರಿಂದ ಆಯೋಜಕರು ಕ್ಷಮೆ ಕೇಳುವಂತಾಯ್ತು. ಬಟ್ ಇಲ್ಲಿ ಅವ್ನು ತಪ್ಪು ಮಾಡಿದೆ, ನಾನು ಒಪ್ಕೊಳ್ತೀನಿ. ಆ ವಿಚಾರದಲ್ಲಿ ನಾನು ನಾಣ್ಗೌಡ್ರು ಮಾತಾಡ್ತೀನಿ. ಆ ವಿಚಾರದಲ್ಲಿ ತಪ್ಪಾಗಿದೆ, ಒಪ್ಕೊಳ್ತೀನಿ, ತಪ್ಪಾಗಿದೆ. ದಯಮಾಡಿ ಕ್ಷಮೆ ಕೇಳ್ತೀನಿ, ಎಲ್ರಿಗೂ ಕ್ಷಮೆ ಕೇಳ್ತೀನಿ. ತಪ್ಪಾಗಿದೆ, ಒಪ್ಕೊಳ್ತೀನಿ. ದಯಮಾಡಿ ಕ್ಷಮೆ ಕೇಳ್ತೀನಿ. ಕನ್ನಡದಲ್ಲಿ ಕನ್ನಡಕ್ಕೆ ಅನ್ಯಾಯವಾಗ್ತಿದ್ರು ರಾಜ್ಯ ಹಾಗೂ ಕೇಂದ್ರ ಇದಕ್ಕೆ ಬ್ರೇಕ್ ಹಾಕೋ ಕೆಲಸ ಮಾಡ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ ಹೋರಾಟಗಾರರು ಕಾರ್ಯಕ್ರಮಕ್ಕೆ ಅಡ್ಡಿಗೊಳಿಸೋಕೆ ಮುಂದಾಗ್ತಿದ್ದ ಉಪ್ಪಾರಪೇಟೆ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯೋ ಕೆಲಸ ಮಾಡಿದ್ರು. ಅದೇನೇ ಇರಲಿ, ಹಿಂದಿ ವಾಲಗಳ ದಬ್ಬಾಳಿಕೆಯಿಂದ ನಲುಗ್ತಿರೋ ರಾಜ್ಯದಲ್ಲಿ ಇಂತಹ ವಿವಾದಾತ್ಮಕ ಕಾರ್ಯಕ್ರಮಗಳಿಗೆ ಅನುಮತಿ ಬೇಕಿತ್ತಾ ಅನ್ನೋ ಪ್ರಶ್ನೆಗೆ ಗೃಹ ಸಚಿವರೇ ಉತ್ತರ ಕೊಡಬೇಕಿದೆ. ಉಲ್ಲಾಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.
ತಪ್ಪಾಗಿದೆ, ಒಪ್ಕೊಳ್ತೀನಿ ನಾನು ತಪ್ಪಾಗಿದೆ. ದಯಮಾಡಿ ಕ್ಷಮೆ ಕೇಳ್ತೀನಿ, ಎಲ್ರಿಗೂ ಕ್ಷಮೆ ಕೇಳ್ತೀನಿ. ದಯಮಾಡಿ ಕ್ಷಮೆ ಕೇಳ್ತೀನಿ, ಎಲ್ರಿಗೂ ಕ್ಷಮೆ ಕೇಳ್ತೀನಿ. ತಪ್ಪಾಗಿದೆ, ತಪ್ಪಾಗಿದೆ, ಒಪ್ಕೊಳ್ತೀನಿ ನಾನು. ದಯಮಾಡಿ ಕ್ಷಮೆ ಕೇಳ್ತೀನಿ, ದಯಮಾಡಿ ಕ್ಷಮೆ ಕೇಳ್ತೀನಿ.